ಪಟೇಲ್ ಚೆನ್ನಪ್ಪನವರು ಸ್ವತಂತ್ರ ಹೋರಾಟಗಾರರು. ನೆಲಮಂಗಲಕ್ಕೆ ಅವರು ಪಟೇಲ್ಕೆ ಅವತ್ತು ಮಾಡ್ತಾಯಿದ್ರು. ತಹಶೀಲ್ದಾರ್ ಬರೋಕ್ಕಿಂತ ಮುಂಚೆ ಬ್ರಿಟಿಷ್ ಅವರ ಒಂದು ಕಾಲದಲ್ಲಿ ಅಮೋಲ್ಡಾರ್ ಅಂತ ನೆಲಮಂಗಲಕ್ಕೆ ನೇಮಕ ಮಾಡ್ತಿದ್ರು. ಅವರ ಅಡಿಯಲ್ಲಿ ಪಟೇಲ್ ಚೆನ್ನಪ್ಪನವರು ಕೆಲಸ ಮಾಡ್ತಾಯಿದ್ರು. ಏನು ಕೆಲಸ ಮಾಡ್ತಾಯಿದ್ರು ಅಂದರೆ ಊರ ಅಭಿವೃದ್ಧಿ. ಇವತ್ತೆಲ್ಲ ರಾಜಕಾರಣಿಗಳು MLA MP ಏನು ಗ್ರಾಮ ಪಂಚಾಯತಿ ಸದಸ್ಯರು ನಗರಸಭೆ ಮೆಂಬರ್ಗಳಿದ್ದಾರೆ, ಅವತ್ತು ಯಾರೂ ಇರಲಿಲ್ಲ. ಅವತ್ತು ಇವರೇನೆ ಪಟೇಲ್ಕೆನೆ ಇಡೀ ಊರಿಗೆ ಆ ಪಟೇಲ್ಕೆಯಲ್ಲಿ ಇವರು ಕೆಲಸ ಮಾಡ್ತಾಯಿದ್ರು. ಎಲ್ಲ ಆಗು ಹೋಗುಗಳು, ಕಷ್ಟ ಸುಖಗಳು, ತೆರಿಗೆಗಳು ಎಲ್ಲನೂ ಇವತ್ತು ಪಟೇಲರು ಶಾನ್ ಬೊಗ್ರೆ ಅವತ್ತು ಈ ನಗರವನ್ನು ನೋಡ್ತಾ ಇದ್ದಿದ್ದು. ಅಂಥ ಕಾಲದಲ್ಲಿ ಇವರು ಅವತ್ತು ಸ್ವತಂತ್ರ ಹೋರಾಟಗಾರರಾಗಿ ಈ ಬ್ರಿಟಿಷರ ಆಡಳಿತದ ವಿರುದ್ಧ ದಂಗೆ ಎದ್ದು ಅವತ್ತು ಇವರು ಏನು ಈ ಪಟೇಲ್ಕೆಯಲ್ಲಿ ಮಾಡಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ಅದರ ನೆನಪಿಗಾಗಿ ಎಲ್ಲ ನಮ್ಮ ಪಟೇಲ್ ಚೆನ್ನಪ್ಪ ಬಡಾವಣೆಯ ವಂಶಸ್ಥರು ಏನಿವತ್ತು ಒಂದು 450 ಮನೆ ಇದ್ವಿ. ಪಟೇಲ್ ಚೆನ್ನಪ್ಪನವರ ಕುಟುಂಬ ಎಲ್ಲರೂ ಸೇರಿ ಇವತ್ತು ಅವರ ಕಾಲವಾದ ಒಂದು ಜಾಗದಲ್ಲಿ ಇವತ್ತು ಅವ್ರಿಗೊಂದು ಮಂಟಪವನ್ನು ಕಟ್ಟಿಸಿ ಅವರ ಜ್ಞಾಪಕಾರ್ಥವಾಗಿ ಆ ಒಂದು ಶಿಲೆಯನ್ನು ಸ್ಥಾಪನೆ ಮಾಡ್ತಾಯಿದ್ವಿ. ಇದಕ್ಕೆಲ್ಲ ನಮ್ಮ ಪಟೇಲ್ ಚೆನ್ನಪ್ಪ ಬಡಾವಣೆಯ ನಾಗರಿಕರು ಹಾಗೂ ಎಲ್ಲ ವಂಶಸ್ಥರು ಸೇರಿ ಈ ಒಂದು ಕೆಲಸನ ಮಾಡ್ತಾಯಿದ್ದೀವಿ ಅಂತ ಹೇಳೋಕ್ಕೆ ನಾವಂತೂ ಹರ್ಷಚಿತ್ತರಾಗಿದ್ದೇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದರ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ನೆಲಮಂಗಲದ ಜನಪ್ರಿಯ ಶಾಸಕರಾದ ಶ್ರೀನಿವಾಸರವರು ಹಾಗೂ ಎಲ್ಲ ನಾಗರಿಕರನ್ನ ಕರೆದು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳೋಣ ಅಂತ ತೀರ್ಮಾನ ಕೈಗೊಂಡಿದ್ದೀವಿ. ಈ ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ ನಾಚಿರರುಣಿ. ಈ ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ, ಅಮ್ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ. ಈ ಮಾತೃಭೂಮಿಗೆ, ಈ ಸ್ವರ್ಗ ಸೀಮೆಗೆ ನಮಸ್ತೆ 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 ನಮಸ್ತೆ. ಈ ಮಣ್ಣಿಗೆ ನಾಚಿರರುಣಿ, ಅಮ್ಮಣ್ಣಿಗೆ ನಾಚಿರರುಣಿ. ಈ ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ ನಾಚಿರರುಣಿ. ಅಂದರೆ ಸ್ವರ್ಗ ಸ್ವರ್ಗ, ಕೆಲವು ಅಂದರೆ ನರಕ ನರಕ. ನಾನಲ್ಲ ನೀನೆನ್ನುವುದೇ ನಮಸ್ತೆ ನಮಸ್ತೆ. ಈ ನಮಸ್ಕಾರ ಸಂಸ್ಕೃತಿಗೆ ನಮಸ್ತೆ ನಮಸ್ತೆ. ಕಲೆದು ಹೋಗುತ್ತಾನೆ, ಕೂತುಣ್ಣೋನು ಮಣ್ಣು ಮಣ್ಣು ಮುಕ್ಕುತ್ತಾನೆ. ಉಳೋನು ಒಪ್ಪೊತ್ತುಣ್ಣುತ್ತಾನೆ, ಉತ್ತು ಬಿತ್ತೋನು ಉರಿಗನ್ನರಿಕ್ಕುತ್ತಾನೆ. ಈ ಮಾತೃಭೂಮಿಗೆ, ಈ ಸ್ವರ್ಗ ಸೀಮೆಗೆ ತನುವೇ ಮನವೇ ಧನವೇ ಕೊಡುವೆ. ಈ ಮಣ್ಣಿಗೆ ನಾಚಿರರುಣಿ, ಅಮ್ಮಣ್ಣಿಗೆ ನಾಚಿರರುಣಿ. ಈ ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ ನಾಚಿರರುಣಿ.
ನೆಲಮಂಗಲ ಪಟೇಲ್ ಚೆನ್ನಪ್ಪ ಬಡಾವಣೆ. ಇದರ ಹೆಸರು ಮೊದಲಿದ್ದಿದ್ದು ಚೆನ್ನಪ್ಪನ ಗುಡಿಸಲು. ಇದು ಬಹಳ ಹಿಂದೆ ಸುಮಾರು 1796ರಿಂದ 1819-20ರವರೆಗೂ ಪ್ರಪಂಚದಾದ್ಯಂತ ಪ್ಲೇಗ್ ರೋಗ ಬಂದಿತ್ತು. ಆ ಪ್ಲೇಗ್ ರೋಗ ಇದ್ದಾಗ ನಮ್ಮ ಮನೆ ಇದ್ದಿದ್ದು ನೆಲಮಂಗಲದ ಈಗೇನು ಹೊಳೆಪೇಟೆ ಒಂದು ಸ್ಕೂಲ್ ಇತ್ತು ಮೊದಲು. ಆ ಸ್ಕೂಲಿನ ಹಿಂಭಾಗದಲ್ಲಿ ಒಂದು ಹಳೆಯ ಮನೆ ಅಂತೆ. ನಮಗದೇನು ಗೊತ್ತಿಲ್ಲ. ನಮ್ಮ ತಾಯಿ ನಮ್ಮ ಅತ್ತಿಗೆ ಹೇಳಿದ ಕಥೆಯನ್ನಷ್ಟೇ ನಾನು ಹೇಳಬಲ್ಲೆ ನನ್ನ ನೆನಪಿನ ಶಕ್ತಿಯಿಂದ. ಆ ಪ್ಲೇಗ್ ಬಂದಾಗ ಎಲ್ಲದರಲ್ಲೇ ಜನ ಸಾಯ್ತಿದ್ರಂತೆ, ಇಲಿಗಳೆಲ್ಲದರಲ್ಲೇ ಬೀಳ್ತಿತ್ತಂತೆ. ಅದನ್ನು ನೋಡಲಾರ್ದೆ ನಮ್ಮ ತಾತ ಪಟೇಲ್ ಚೆನ್ನಪ್ಪ ಅವರ ತಮ್ಮ ಚೆನ್ನಿಗರಾಯಪ್ಪ ಇಷ್ಟು ಜನ ರಾತ್ರೋರಾತ್ರಿ ಗಾಡಿ ಕಟ್ಕೊಂಡು ಬಂದು ಇಲ್ಲಿ ಈ ನಮ್ಮ ಈಗೇನಿದೆಯಲ್ಲ ಈ ಜಾಗದಲ್ಲಿ ಬಂದು ಮಕ್ಕಳಿಗೆ ಎಲ್ಲ ಒಂದು ಗುಡಿಸಲು ಹಾಕಿ, ಒಟ್ಟು ಕುಟುಂಬ ಇದ್ದಿದ್ದು 5 ಕುಟುಂಬ ಆಯ್ತಂತೆ. 5 ಜನಕ್ಕೂ 5 ಗುಡಿಸಲುಗಳು ಹಾಕ್ಕೊಟ್ರಂತೆ. ಪಟೇಲ್ ಚೆನ್ನಪ್ಪ ಅವರ ತಮ್ಮ ಚೆನ್ನಿಗರಾಯಪ್ಪ. ಪಟೇಲ್ ಚೆನ್ನಪ್ಪನವರಿಗೆ ಮಕ್ಕಳಿರಲಿಲ್ಲ. ನಾವು ಯಾರೂ ಅವರ ಸ್ವಂತ ಮಕ್ಕಳಲ್ಲ. ಚೆನ್ನಿಗರಾಯಪ್ಪನವರಿಗೆ 5 ಜನ ಮಕ್ಕಳು. ಒಂದು ಮೊದಲನೇ ತಮ್ಮಯ್ಯಪ್ಪ, 2ನೇ ಅಣ್ಣಯ್ಯಪ್ಪ, 3ನೇ ಮುನಿಯಪ್ಪ, 4ನೇ ರಾಮಯ್ಯ, 5ನೇ ಕಟ್ಟೇಗೌಡ. ಅದಲ್ಲದೆ 4 ಜನ ಹೆಣ್ಣು ಮಕ್ಕಳು. ಈ ನಮ್ಮ ತಾತ ಚೆನ್ನಪ್ಪ ಪಟೇಲ್ ಚೆನ್ನಪ್ಪ ಆಗ ಪಟೇಲಿಕೆ ಇತ್ತು ಅವ್ರಿಗಂತೆ. ಅವರು ಪಟೇಲಿಕೆ ನಡೆಸ್ತಾಯಿದ್ದು ಅಡೇಪೇಟೆ ಭಜನೆ ಮನೆ ಇದೆಯಲ್ಲ, ಆ ಭಜನೆ ಮನೆಯನ್ನು ಅವರೇ ಕಟ್ಟಿಸಿ ಅಲ್ಲಿ ಅವರು ತಮ್ಮ ಆಫೀಸಾಗಿ ಮಾಡ್ಕೊಂಡಿದ್ರಂತೆ. ಅದು ಇವತ್ತು ಒಂದು ಸಾಕ್ಷಿಯಾಗಿದೆ ಆ ಭಜನೆ ಮನೆಯಲ್ಲಿ. ಅದು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ 5-6 ಗುಡಿಸಗಳನ್ನು ಹಾಕ್ಕೊಂಡು ವಂಶ ಬೆಳೆಯೋಕ್ಕೆ ಶುರುವಾಯಿತು. ನಾವು ಎಷ್ಟು ಅದೃಷ್ಟವಂತರು ಅಂದರೆ ಇಲ್ಲಿ ಮೊದಲೇ ರಸ್ತೆ ಇತ್ತು. ನಮ್ಮ ತಾತ ಪಟೇಲ್ ಚೆನ್ನಪ್ಪನವ್ರಿಗೆ ಎಂಥ ವ್ಯವಹಾರ ಜ್ಞಾನ ಇತ್ತು ಅಂದರೆ, ಈ ರಸ್ತೆ ಒಂದು ದಿನ ದೊಡ್ಡದಾಗತ್ತೆ, ಇಲ್ಲಿ ಸುಖ ಸಂತೋಷದಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕ್ಬೋದು ಅನ್ನೋ ದೃಷ್ಟಿಯಿಂದ ಮಾಡಿದ್ರು ಅಂತ ಕಾಣುತ್ತೆ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊರಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣೆ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ
ಆಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ. ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಈಳೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ. ಪಾಪ ಕರ್ಮವ ಕಳೆದು ಬಿಡು, ಗಂಗೆ ಅಂಶವು ನಿಂದು ದೊರೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತ. ಚೆನ್ನೇಗೌಡರು ಅಂದರೆ ಇಡೀ ನೆಲಮಂಗಲಕ್ಕೆ ಹೆಸರುವಾಸಿ. ಅವರು ಹಿಂದೆ ನೆಲಮಂಗಲ ಸುತ್ತ ಹಳ್ಳಿಗಳಿಗೂ ಅವರು ಎಲ್ಲದಕ್ಕೂ ಅನ್ವಯಿಸಿ ಅವರು ಊರ ಕೆಲಸಗಳು ಏನಾಗಬೇಕು, ಯಾವುದ್ರಲ್ಲಿ ಏನು ಮಾಡಬೇಕು, ಅಕ್ಕಪಕ್ಕ ಊರುಗಳಿಗೆ ಬಾವಿ ತೋಡೋದಾಗಲಿ, ಸ್ಕೂಲ್ ಕಟ್ಟೋದಾಗಲಿ, ಮೋರಿಗಳು ರಿಪೇರಿ ಮಾಡಿಸೋದಾಗಲಿ, ಅವಾಗ ಆಗಿನ ಕಾಲಕ್ಕೆ ಚೆನ್ನಪ್ಪನವರು ಅಕ್ಕಪಕ್ಕದವ್ರನ್ನೆಲ್ಲ ಸೇರಿಸ್ಕೊಂಡು ಅವರವ್ರಿಗೆ ಅವ್ರವ್ರ ಊರುಗಳಿಗೆ ಅನುಕೂಲ ಆಗಂಗೆ ಮಾಡಿಕೊಡೋರು. ಪಟೇಲ್ ಚೆನ್ನೇಗೌಡರು ಹಿಂದೆ
ಅಡೇಪೇಟೆ, ನೆಲಮಂಗಲ ಅಡೇಪೇಟೆ ಒಳಗಿದ್ದವರು. ಆವಾಗ ಆಗಿನ ಕಾಲದಲ್ಲಿ ಕಾಲರ ಅಂತ ಬಂತು. ಆವಾಗ ತನ್ನ ಮಕ್ಕಳು 5 ಜನ ಕರ್ಕೊಂಬಂದು ಚೆನ್ನಪ್ಪ ಒಳಗೆ ಗುಡ್ಲು ಹಾಕಿರಲಿ. ಆಮೇಲೆ ದಿನಕ್ರಮೇಣ ಗುಡ್ಲು ಕ್ಯಾನ್ಸಲ್ ಆಗಿ ಪಾಳ್ಯ ಆಯಿತು. ಪಾಳ್ಯ ಕ್ಯಾನ್ಸಲ್ ಆಗಿ ಇವತ್ತು ಬೋರ್ಡ್ ಬಂದ್ಬಿಡೋಗವ್ರೆ. ಚೆನ್ನಪ್ಪನ ಹೆಸರು ಹೇಳ್ಕೊಂಡು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಸುಖವಾಗವ್ರೀಗ. ಆದರೆ ಹಿಂದೆ ಏನೇ ಕೆಲಸ ಆಗಬೇಕಾದ್ರೂ ಬೆಂಗಳೂರಿಗೆ ಓಡೋಬೇಕಾಯ್ತಂತೆ. ಆಗ ಚೆನ್ನಪ್ಪನವರು ಆಗಿನ ಕಾಲದ ಅಮೂಲ್ಡಾರ್ ಅವ್ರನ್ನ ವಾರಕ್ಕೆ ತಿಂಗಳಿಗೆ ಒಂದು ಸಾರಿ ಕರೆಸ್ಕೊಂಡು ಪ್ರವಾಸಿ ಮಂದಿರದಲ್ಲಿ ಕೂತ್ಕೊಂಡು ಅವರು ಊರ ಬಗ್ಗೆ ಅಕ್ಕಪಕ್ಕದವ್ರ ಬಗ್ಗೆ ಎಲ್ಲ ಅವ್ರ ಹತ್ರ ಕಷ್ಟ ಸುಖ ಹೇಳ್ಕೊಂಡು ಊರ ಕೆಲಸ ಮಾಡಿಸ್ತಾಯಿದ್ರು. ಅವತ್ತಿನ ಕಾಲದಲ್ಲಿ ಚೆನ್ನಪ್ಪನವರು ಕಾಲ್ನಡಿಗೆಯಲ್ಲಿ ಓದ್ತಾಯಿದ್ರು. ಆಗಿನ ಇವರು ತಹಸೀಲ್ದಾರ್ ಅಮೂಲ್ಡಾರರು ಬೆಂಗಳೂರಿಂದ ಒಂದು ಕುದುರೆಗೆ ಹಾಕೋ ಲಗಾಮು ಹಗ್ಗ ಎಲ್ಲ ಒಂದು ಸಟ್ಟು ಕಳಿಸಿ, ನೀವು ಕಾಲ್ನಡಿಗೆಯಲ್ಲಿ ಬರಬಾರ್ದು, ನನಗೆ ಅವಮಾನ, ನೀವು ಕುದುರೆ ಮೇಲೆ ಬರಬೇಕು ಅಂತೇಳಿ ಚೆನ್ನಪ್ಪನವರಿಗೆ ಕುದುರೆ ಕೊಟ್ಟರು. ದಿನಕ್ರಮೇಣ ಅವರು ವಯಸ್ಸಾದ ಮೇಲೆ ಅವರು ಒಂದು ಗಾಡಿ ಮಾಡ್ಕೊಂಡ್ರು. ಆಗಿನ ಕಾಲದಲ್ಲಿ ಎಲ್ಲೆಲ್ಲಿ ಕೆಲಸ ನಡೀತದೋ ಒಂದು ಆಳು ಕರ್ಕೊಂಡು ಗಾಡಿ ಮೇಲೆ ಕುಂತ್ಕೊಂಡು ನಮ್ಮ ನೆಲಮಂಗಲ ಸುತ್ತಮುತ್ತ ಕೆಲಸಗಳು ನಡೆಯೋತವೆಲ್ಲ ಹೋಗಿ ಅವರು ಪರಿಚಯ ಮಾಡಿ ಕೆಲಸಗಳು ಆಗು ಹೋಗಲ್ಲೆಲ್ಲ ನೋಡ್ಕೊಂಡಿದ್ರು. ಆಗಿನ ಕಾಲದಲ್ಲಿ ಚೆನ್ನಪ್ಪ ಬಡಾವಣೆ, ಚೆನ್ನಪ್ಪ ಗೌಡರು ಅನ್ನೋ ಒಂದು ಗೌರವ ಅವತ್ತಿನಿಂದ ಇವತ್ತಿನವರೆಗೂ ಒಂದು ಉಳ್ಕೊಂಡದೆ. ಆಗಿನ ಪಟೇಲರು ಅಂತಂದರೆ ಒಂದು ಗತ್ತಿತ್ತು, ಒಂದು ಸ್ಥಾನ ಕೊಟ್ಟಿದ್ದರು. ಆದರೆ ಈಗ ಪಟ್ಟಣ ಪಂಚಾಯತಿ, ಮುನ್ಸಿಪಾಲ್ಟಿ ಇವೆಲ್ಲ ಆಗೋದ್ಮೇಲೆ ನಗರಸಭೆ ಆಯಿತು. ಈಗ ನಗರಸಭೆ ಆದ್ರೂ ನಮ್ಮ ಚೆನ್ನಪ್ಪನವ್ರ ಕುಟುಂಬಕ್ಕೆ ಒಂದು ಸ್ಥಾನ ಕೊಟ್ಟವ್ರೆ.